ನಮಸ್ಕಾರ ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ನಮ್ಮ ಅಶೋಕ್ ಖೋತ್ ಅತನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಕೋರುವ ಸ್ವಾಗತ ಸುಸ್ವಾಗತಗಳು. ಬಂಧುಗಳೇ, ಈಗ ದಯವಿಟ್ಟು ನಮ್ಮ ಅಶೋಕ್ ಖೋತ್ ಅತನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ವಿನಂತಿಸಿಕೊಂಡು, ಈಗ ಒಂದು ನಮ್ಮ ಅಳಿಯಂದಿರಾದ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ನಡೀತಕ್ಕಂಥ ಈ ಸಿಗ್ತಾ ಇರುವವರು ನಮ್ಮ ನೆರೆಯ ಗ್ರಾಮದ ಸನ್ಮಾನ್ಯರಾದ ಅಪ್ಪ ಸಾಬ್ ಅವತಾಡೆ ಅವರು ಈ ಮದುವೆ ಕಾರ್ಯಕ್ರಮದಲ್ಲಿ ಚಂಡ್ಕಿ ಬಂಧುಗಳು ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಿದರು. ಸನ್ಮಾನ್ಯರಾದ ಅಪ್ಪ ಸಾಬ್ ಅವತಾಡೆ ಅವರು ಈ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ನವ ದಂಪತಿಗಳಿಗೆ ಆಶೀರ್ವಾದ ಕೋರಿದರು. ಹಾಗೆ ಇಲ್ಲಿ ಬಂದಂಥ ಇಲ್ಲಿ ಕಾಣಸಿಗ್ತವ್ರವ್ರು ಮುರುಗೇಶ್ ಇಲ್ಲಿ ಕಾಣಸಿಗ್ತಾ ಇರೋರು ಸನ್ಮಾನ್ಯರಾದ ರಾಜ್ಕುಮಾರ್ ಬಸಪ್ಪ ಪೂಜಾರಿ ಅವರು. ಇವರು ಮಾಜಿ ಗ್ರಾಮ ಪಂಚಾಯಿತಿ ಕಟಗೇರಿ ಚೇರ್ಮನ್ರಾಗಿದ್ದರು. ಈಗ ನಮ್ಮ ಶಾಲೆಯ ಗುರುಗಳು ಕಾಣಿಸಿಗ್ತಾರೆ. ಯಾಕಂದರೆ ಮಹೇಶ್ ಕುಮಾರ್ ಇವರು ಕೂಡ ಗುರುಗಳಾಗಿರುವುದರಿಂದ ಸಾಕಷ್ಟು ಇಲ್ಲಿ ಗುರುವೃಂದ ಸೇರಿದ್ದಾರೆ. ನವ ದಂಪತಿಗಳಿಗೆ ಆಶೀರ್ವಾದ ಕೋರಲು ಈಗಾಗಲೇ ಅವರು ಹಿರಿಯ ಜೀವ ತಮ್ಮ ಸಿಂಹಾಸನದ ಒಂದು ಚೇರನ್ನು ಮೇಲೆ ಕುಳಿಸಿಕೊಂಡು ಅವರಿಂದ ಆಶೀರ್ವಾದ ಪಡೆಯುತ್ತಿದ್ದಾರೆ. ಈಗ ನವ ದಂಪತಿಗಳು ಈಗಾಗಲೇ ವಿಧಿವಿಧಾನದಿಂದ ಸಾಕಷ್ಟು ಇಲ್ಲಿ ಅಂದರೆ ಮೊದಲನೇ ದಿನ ಅರಿಶಿನ ಒಂದು ಬಸ್ತಿಗೆ ಕಾರ್ಯಕ್ರಮ ಧೂಮ್ಧಾಮ್ ಮಾಡಿಕೊಂಡು ಅಲ್ಲಿ ಮುಕ್ಕೋಟಿ ದೇವತೆಗಳು ಅಂದರೆ ಜಗುಲಿ ಮೇಲಿನ ಮನೆಯಲ್ಲಿರುವ ಜಗುಲಿ ಮೇಲಿನ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದು ಅವರು ಮಾಂಗಲ್ಯಕ್ಕೆ ಪೂಜೆ ಸಲ್ಲಿಸಿ ಮಾಂಗಲ್ಯ ಧಾರಣ ಮಾಡಿಕೊಂಡು ಈಗ ನಂದಗಾಂವ್ ಗ್ರಾಮದಲ್ಲಿರುವ ಅಥಣಿ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿರುವ ಶ್ರೀ ಶ್ರೀ ಸಸ ಔಜಿಕರ್ ಮಹಾರಾಜರ ಮಠ ಔಜಿಕರ್ ಮಹಾರಾಜರ ಮಠ ನಂದಗಾಂವ್ದಲ್ಲಿರುವ ಆ ಒಂದು ಕಲ್ಯಾಣ ಮಂಟಪದಲ್ಲಿ ಮಹಾನ್ ದೊಡ್ಡದಾದ ಕಲ್ಯಾಣ ಮಂಟಪದಲ್ಲಿ ಈಗ ನಮ್ಮ ಮದುವೆ ಸಮಾರಂಭವನ್ನು ಖುಷಿಯಿಂದ ಅನುಭವಿಸುತ್ತಿದ್ದಾರೆ ನವ ದಂಪತಿಗಳಾದ ಸನ್ಮಾನ್ಯರಾದ ಶ್ರೀ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ವಿಠಲ್ ಚಂಡ್ಕಿ ಅವರ ಜೊತೆ ತಾಯಿ ಭವಾನಿ ಇವರು 7 ಜನ್ಮಗಳವರೆಗೆ ತಮ್ಮ ಸಂಬಂಧವನ್ನು ಮುಂದುವರಿಸಲು ಸನ್ನದ್ಧರಾಗಿ ಈಗ ತಮ್ಮೆಲ್ಲರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಅಕ್ಷತಾರೋಪಣವನ್ನು ಮಾಡಿಕೊಂಡು ಆಶೀರ್ವಾದ ಪಡೆಯುತ್ತಿದ್ದಾರೆ. ಈಗಾಗಲೇ ಸರಿಯಾಗಿ 12:28 ಅವರು ಅಕ್ಷತಾರೋಪಣ ಸಾವಿರಾರು ಜನ ಇಲ್ಲಿ ಮದುವೆಗೆ ಬಂದಂಥ ಸಾವಿರಾರು ಜನರಿಂದ ಅಕ್ಷತಾರೋಪಣ ಮಾಡಿಕೊಂಡು ಈಗ ಆಶೀರ್ವಾದ ಪಡೆದು ಮದುವೆಯ ಒಂದು ಸಂಭ್ರಮವನ್ನು ಖುಷಿಯಿಂದ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಸಾಕಷ್ಟು ಜನರು ಬಂದು ಈ ಮದುವೆ ಸಮಾರಂಭಕ್ಕೆ ಸಾವಿರಾರು ಜನರು ಬಂದು ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಡಬಲ್ ಗಿಫ್ಟ್ಗಳನ್ನು ಏಕಕಾಲದಲ್ಲಿ ಕೊಟ್ಟು ಅವರು ತಮ್ಮ ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಗಿಫ್ಟ್ ಅಂದರೆ ನೆನಪಿನ ಕಾಣಿಕೆಗಳು. ಇಲ್ಲಿ ನೆನಪಿನ ಕಾಣಿಕೆಗಳಿಗೆ ಅಂದರೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಗಾಡಿಗಾಗುವಷ್ಟು, ಒಂದು ಅಂಗಡಿಗಾಗುವಷ್ಟು ಇಲ್ಲಿ ನೆನಪಿನ ಕಾಣಿಕೆಗಳನ್ನು ಬಂದಂಥ ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮಂದಿರು ಮತ್ತು ಗೆಳೆಯರ ಬಳಗ ಸಾಕಷ್ಟು. ಈಗ ನೋಡ್ರಿ, ಅದೇ ನಮ್ಮ ಸನ್ಮಾನ್ಯರಾದ ಮಹೇಶ್ ಕುಮಾರ್ ವಿಠಲ್ ಚಂಡ್ಕಿ ಅವರ ಜೊತೆ ತಾಯಿ ಭವಾನಿ ಅವರಿಗೆ ಅವರ ಒಂದು ಪ್ರೀ ವೆಡ್ಡಿಂಗ್ ಸಂದರ್ಭದಲ್ಲಿ ತೆಗೆದಂಥ ಒಂದು ಫೋಟೋವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ತಮ್ಮ ಬಂಧುಗಳು ಅವರಿಗೆ ಅದೇ ಒಂದು ಗಿಫ್ಟ್ ಆಗಿ ಅಥವಾ ನೆನಪಿನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಇಲ್ಲಿ ನಮಗೆ ಕಾಣಸಿಗ್ತಾ ಇರುವವರು ಸನ್ಮಾನ್ಯರಾದ ನಮ್ಮ ವಿಠಲ್ ಮಾಮ
ಚಂಡ್ಕಿ ಅವರ ಹಿರಿಯ ಸುಪುತ್ರ ಸನ್ಮಾನ್ಯರಾದ ಮಹಾಂತೇಶ್ ವಿಠ್ಠಲ್ ಮಾಮ ಚಂಡ್ಕಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಪೊಲೀಸ್ ಇಲಾಖೆಯಲ್ಲಿ ತುಂಬ ಸೊಗಸಾಗಿ, ತುಂಬ ಕಟ್ಟುನಿಟ್ಟಾಗಿ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ತಮ್ಮ ಕರ್ತವ್ಯ ಚರ್ಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಅವರು ಕಾಣಿಸಿಕೊಂಡರು. ಈ ಒಂದು ತಮ್ಮನ ಮದುವೆಯ ಸಂಭ್ರಮದಲ್ಲಿ ತುಂಬ ಖುಷಿಯಿಂದ ಭಾಗಿಯಾಗಿರುತ್ತಾರೆ. ಈಗ ನಮಗೆ ಕಾಣಿಸಿಕ್ತಾ ಇರುವವರು ಈ ಮನೆಯ ತಂಗಿ, ಅಂದರೆ ಸನ್ಮಾನ್ಯರಾದ ವಿಠ್ಠಲ್ ಮಾಮ ಇವರ ಮಗಳು. ಅವರು ಕೂಡ ತಮ್ಮ ಯಜಮಾನರೊಂದಿಗೆ ಆಶೀರ್ವಾದ, ವಧೂವರರಿಗೆ ಆಶೀರ್ವಾದ ನೀಡಿ ತಾವು ಕೂಡ ಗೌರವ ಒಂದು ಸಮರ್ಪಣೆಯನ್ನು ಸ್ವೀಕರಿಸುತ್ತಿದ್ದಾರೆ. ಅಣ್ಣ ತಮ್ಮಂದಿರು ಕೊಡ್ತಕ್ಕಂಥ ಒಂದು ಗೌರವ, ಒಂದು ಬಂಗಾರ ಅಂತೀವಲ್ಲ ನಾವು, ವಿಶೇಷವಾದ ಕಾಣಿಕೆ. ಅದು ಬಂಗಾರವನ್ನು ತಮ್ಮ ಪ್ರೀತಿಯ ಮಾವನಿಗೆ ಅವರು ಕಾಣಿಕೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತುಂಬ ಹರ್ಷವಾಯಿತು, ಖುಷಿಯಾಯಿತು, ಸಂತೋಷವಾಯಿತು. ಈಗ ನವ ದಂಪತಿಗಳಿಗೆ ಅವರು ಬಂದಂಥ ಆ ದರಿ ಬಡಿಸಿಯಿಂದ ಬಂದಂಥ ಬೀಗರು, ಆ ತಂಗಿ ಬಂದಿದ್ದಾರಲ್ಲ, ಅವರು ಇಬ್ಬರು ಯಜಮಾನರು ಒಟ್ಟಿಗೆ ದಂಪತಿಗಳು ಬಂದಂಥ ಆಶೀರ್ವಾದ ನೀಡಿ ಅವರು ಈಗ ಅಲ್ಲೇ ವೇದಿಕೆ ಹತ್ತಿರ ಇದ್ದಿರ್ತಾರೆ. ಈಗ ನಮ್ಮ ಹಾಲಹಳ್ಳಿ ಗುರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಆಶೀರ್ವಾದ ನೀಡಿ, ನೆನಪಿನ ಕಾಣಿಕೆ ನೀಡಿ ಅವರು ಊಟಕ್ಕೆ ಹೋದರು. ಈಗ ಮತ್ತೆ ನೆನಪಿನ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದಾರೆ. ಇದು ಭವ್ಯವಾದ ಒಂದು ಮದುವೆ ಸಮಾರಂಭವಾದ್ದರಿಂದ ಸಾಕಷ್ಟು ಜನರು ಇಲ್ಲಿ, ಸಾವಿರಾರು ಜನರು ಇಲ್ಲಿ, ದೊಡ್ಡ ಕಲ್ಯಾಣ ಮಂಟಪ, ಅದು ನಂದಗಾಂವದಲ್ಲಿರುವ ಶ್ರೀ ಶ್ರೀ ಸಸ ಔಜಿಖರ್ ಮಠದಲ್ಲಿರುವ ಒಂದು ಕಲ್ಯಾಣ ಮಂಟಪ. ಅಲ್ಲಿ ಸಾಕಷ್ಟು ಜನರು ಈ ಆಶೀರ್ವಾದ ನೀಡಲು ಬಂದಿರುತ್ತಾರೆ. ನವ ದಂಪತಿಗಳಿಗೆ ಆಶೀರ್ವಾದ ನೀಡಲು ಸಾಕಷ್ಟು ಬಂದಂಥ ಜನರು ಅವರು ವಿಧಿವತ್ತಾಗಿ ಈಗ ಮಾಂಗಲ್ಯ ಧಾರಣ ಮಾಡಿಕೊಂಡು ಅಕ್ಷತಾರೋಪಣ ಮಾಡಿಕೊಂಡಿರ್ತಾರೆ. ಹಿರಿಯರೊಂದಿಗೆ ಅವರು ಆಶೀರ್ವಾದ ಪಡೆಯುತ್ತಿದ್ದಾರೆ. ಅವರು 7 ಜನ್ಮಗಳವರೆಗೆ ಅವರ ಸಂಬಂಧ ಮುಂದುವರಿಯಲಿ ಅಂತ ಬಂದಂಥ ಸಾಕಷ್ಟು ಬಂಧು ಬಾಂಧವರು ಆಶೀರ್ವಾದ ನೀಡುತ್ತಿದ್ದಾರೆ. ಈಗ ಅಕ್ಷತಾರೋಪಣ ಹಾಗೆ ಮೇಲೆ ಬಂದಂಥ ಹಿರಿಯರು ತಲೆ ಮೇಲೆ ನವ ದಂಪತಿಗಳಿಗೆ ಅಕ್ಷತಾರೋಪಣವನ್ನು ಮಾಡಿ ಒಂದು ಸಂಭ್ರಮವನ್ನು ಹಂಚಿಕೊಳ್ಳುತ್ತಿದ್ದಾರೆ, ನೆನಪಿನ ಕಾಣಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅದು ಇವರು 7 ಜನ್ಮಗಳ ಸಂಬಂಧ, 7 ಜನ್ಮಗಳ ಅನುಬಂಧ ಅಂಥೇಳಿ ಆಶೀರ್ವಾದ ಆ ಪರಮಾತ್ಮನಲ್ಲಿ ಕೇಳಿ ಅವರಿಗೆ ಆಶೀರ್ವಾದ ನೀಡುತ್ತಿದ್ದಾರೆ. ಅಂದರೆ 7 ಹೆಜ್ಜೆಗಳ ಸಂಬಂಧ, ಅಂದರೆ 7 ಜನ್ಮಗಳ ಸಂಬಂಧ ಅವರದು ಮುಂದುವರಿಯುತ್ತದೆ ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಆಶೀರ್ವಾದ ನೀಡುತ್ತಿದ್ದಾರೆ. ಅಂದರೆ ಶರಣ ಸತಿ ಲಿಂಗಪತಿ ಜೀವನಕ್ಕೊಂದು ಹೆಜ್ಜೆ ಅಂಥೇಳಿ ಮೊದಲನೇ ಹೆಜ್ಜೆ ಇವರದು. ಮತ್ತು ಧರ್ಮ ಅರ್ಥ ಕಾಮನಿಗೊಂದು ಹೆಜ್ಜೆ ಅಂತ ಎರಡನೇ ಹೆಜ್ಜೆ. ಮತ್ತು ಮೂರನೆಯದಾಗಿ ಕಾಯಕ ದಾಸೋಹ ಅನುಭವಕ್ಕೆ ಮತ್ತೊಂದು ಹೆಜ್ಜೆ ಅಂಥೇಳಿ ಮೂರನೇ ಹೆಜ್ಜೆ ಇಟ್ಟಿರ್ತಾರೆ. ಅನುರಾಗ ಅನುಬಂಧಕ್ಕೆ ಒಂದು ಹೆಜ್ಜೆ, 4ನೇ ಹೆಜ್ಜೆ. ಸಂತತಿಯ ಸೊಗಸಿಗೊಂದು ಹೆಜ್ಜೆ, ಅದು 5ನೇ ಹೆಜ್ಜೆ. 6ನೇ ಹೆಜ್ಜೆ ಸತ್ಕಾರ್ಯಕ್ಕೆ ಸೇವೆ ಹೆಜ್ಜೆ ಅಂಥೇಳಿ 6ನೇ ಹೆಜ್ಜೆ ಇಟ್ಟಿರ್ತಾರೆ. ಆದರ್ಶ ದಾಂಪತ್ಯ ಒಲವು ಗೆಲುವಿನ ಹೆಜ್ಜೆ ಅಂಥೇಳಿ 7ನೇ ಹೆಜ್ಜೆಗಳನ್ನು ಇಟ್ಟಿರ್ತಾರೆ. ಈ 7 ಹೆಜ್ಜೆಗಳ 7 ಜನ್ಮಗಳ ಋಣಾನುಬಂಧ ಸಾಕಷ್ಟು ಜನರಿಂದ ಆಶೀರ್ವಾದ ಪಡೆದು ಅವರು ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. 7 ಜನ್ಮಗಳ ಒಂದು ಋಣಾನುಬಂಧಕ್ಕೆ ಅವರು ಅಣಿಯಾಗಿ ನಿಂತಿದ್ದಾರೆ, ಸನ್ನದ್ಧರಾಗಿ ನಿಂತಿದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ. 7 ಜನ್ಮಗಳ ಸಂಬಂಧ ಮುಂದುವರಿಯಲಿ ಅಂಥೇಳಿ ನಮ್ಮ ಶೋಕು ತತ್ನಿ ಯೂಟ್ಯೂಬ್ ಚಾನಲ್ದವರು ಕೂಡ ನಾವು ಅವರಿಗೆ ತುಂಬ ಹೃದಯದಿಂದ ಪ್ರೀತಿಯಿಂದ ಆಗ್ರಹಿಸಿ, ದೇವರಲ್ಲಿ ಆ ಪರಮಾತ್ಮನಲ್ಲಿ ಆಗ್ರಹಿಸಿ ಅವರಿಗೆ ಆಶೀರ್ವಾದಗಳನ್ನು ನೀಡುತ್ತಿದ್ದೇವೆ. ಅವರಿಗೆ ಯಾವ ಜೀವನದಲ್ಲಿ ಯಾವುದೇ ತೊಂದರೆ ಸಂಕಷ್ಟಗಳು ಬರಬಾರದೆಂದು ನಾವು ಆ ಪರಮಾತ್ಮನಲ್ಲಿ ಕೇಳಿಕೊಳ್ಳುತ್ತೇವೆ. ಅವರ ಜೀವನ ಕಣ್ಣು ತುಂಬ ಕರುಣೆಯಿಂದ ಇರಲಿ, ಎಲ್ಲ ಜಗತ್ತಿನ ಪ್ರತಿಯೊಬ್ಬ ಜನರನ್ನು ಪ್ರೀತಿಯಿಂದ ಕಾಣಲಿ, ಜಗತ್ತಿನ ಪ್ರತಿಯೊಂದು ಜೀವಿಯನ್ನು ಪ್ರೀತಿಯಿಂದ ಕಾಣಲಿ.
ಅವರು ಒಲವು, ಪ್ರೀತಿ, ವಾತ್ಸಲ್ಯ, ಮಮತೆ, ಅನುರಾಗ, ಆತ್ಮೀಯತೆ, ದಯೆ, ಕರುಣೆ ಇವೆಲ್ಲವುಗಳನ್ನು ಅವರು ಮೈಗೂಡಿಸಿಕೊಂಡು ಹೃದಯದಲ್ಲಿ ತುಂಬಿಕೊಂಡು ಜೀವನ 7 ಜನ್ಮಗಳವರೆಗೆ ಸಾಗಲಿ ಅಂಥೇಳಿ ನಾವು ನಮ್ಮ ಶೋಕೋತತ್ನಿ ಯೂಟ್ಯೂಬ್ ಚಾನಲ್ದವರು ಕೂಡ ನಾವು ಅವರಿಗೆ ಗೌರವದಿಂದ ಪ್ರೀತಿಯಿಂದ ಆಶೀರ್ವಾದವನ್ನು ಹಾರೈಕೆಗಳನ್ನು ನೀಡುತ್ತಿದ್ದೇವೆ. ಇಲ್ಲಿ ಸಾಕಷ್ಟು ಬಂದಂಥ ತಾಯಂದಿರು ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಟ್ಟು, ಕಾಣಿಕೆಗಳ ಮೇಲೆ ಕಾಣಿಕೆ ಕೊಟ್ಟು, ಕಾಣಿಕೆ ಅಂದರೆ ಅಂತಿಂಥ ಕಾಣಿಕೆಗಳೆಲ್ಲ ಅವು ಸಿದ್ದೇಶ್ವರ ಸ್ವಾಮಿಗಳ ಫೋಟೋಗಳ ಇರಬಹುದು, ಅವು ಮರೆಮಾಚಿಕೊಂಡಿವೆ, ಕೌತುಕವಾಗಿವೆ. ಅವು ತೆಗೆದು ನೋಡಿದಾಗ ಅದರ ಒಂದು ವೈಭವ ಗೊತ್ತಾಗುತ್ತದೆ. ಈಗ ನೋಡಿ, ಮರೆಮಾಚಿಕೊಂಡಿರುವ ಈ ಒಂದು ಕಾಣಿಕೆ, ಅದರಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಫೋಟೋ ಇರ್ಬೋದು, ಅಥವಾ ಶ್ರೀಕೃಷ್ಣ ಪರಮಾತ್ಮರ ಫೋಟೋ ಇರ್ಬೋದು. ಈಗ ನೋಡ್ರಿ, ನಮ್ಮ ಪಕ್ಕದ ಊರಿನ ಬಳವಾಡದಿಂದ ಬಂದಂಥ ಸನ್ಮಾನ್ಯರಾದ ರಸೂಲ್ಬಾಯಿ ನದಾಫ್ ಅವರು, ಸನ್ಮಾನ್ಯರಾದ ರಸೂಲ್ಬಾಯಿ ನದಾಫ್ರೊಂದಿಗೆ ಸನ್ಮಾನ್ಯರಾದ ರಾಜ್ಕುಮಾರ್ ಬಸಪ್ಪ ಪೂಜಾರಿ ಇವರು ಕಟ್ಟಿಗೇರಿ ಗ್ರಾಮ ಪಂಚಾಯಿತಿಯ ಮಾಜಿ ಚೇರ್ಮನ್ರು ಈ ಸ್ಟೇಜ್ ಮೇಲೆ ಅವರು ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅವರೊಂದಿಗೆ ಮುರುಗೇಶ್ ರಾಮಣ್ಣ ಚಂಡ್ಕೆ ಅವರು ಅಲ್ಲಿ ಕಾಣಿಸಿಕೊಂಡರು. ಈಗ ಬಂದಂಥ ತಾಯಂದಿರು ನೋಡಿ, ಸಾಕಷ್ಟು ಅವರಿಗೆ ಪ್ರೀತಿಯಿಂದ ಗೌರವದೊಂದಿಗೆ ಕಾಣಿಕೆಗಳನ್ನು ಸಲ್ಲಿಸಿ, ನೆನಪಿನ ಕಾಣಿಕೆಗಳನ್ನು ಸಲ್ಲಿಸಿ ಇಬ್ಬರೂ ನವ ದಂಪತಿಗಳಿಗೆ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಈಗ ಈ ಮದುವೆ ಸಮಾರಂಭಕ್ಕೆ ಸಾಕಷ್ಟು ಜನರು ಬಂದಿದ್ದರು. ಅಂದರೆ ಚಂಡ್ಕಿ ಬಂಧುಗಳ ಒಂದು ಮನೆತನ, ದೊಡ್ಡ ಮನೆತನದ ಹಿರಿಯರು ಆದಂಥ ಹಿರಿಯಾಸೆ ತಾಯಿ ನೀಲವ್ವ ತಾಯಿ ಮತ್ತು ನೀಲವ್ವ ತಾಯಿ ಕೆಂಚಪ್ಪ ಮುತ್ಯ ಇವರ ಆಶೀರ್ವಾದದೊಂದಿಗೆ ಭರ್ಜರಿ ಮದುವೆ ಏರ್ಪಡಿಸಲಾಗಿದೆ. ನಂದಗಾಂವ್ ಗ್ರಾಮದಲ್ಲಿರುವ ಶ್ರೀ ಶ್ರೀ ಸಸ ಔಜಿಕರ್ ಮಠದಲ್ಲಿ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯಕ್ರಮ ಈಗಾಗಲೇ ನೆರವೇರಿದೆ. ಅಕ್ಷತಾರೋಪಣೆ ಕಾರ್ಯಕ್ರಮ ನೆರವೇರಿದೆ. ಈಗ ಸಾಕಷ್ಟು ಬಂದಂಥ ಬಂಧುಗಳು ಆಶೀರ್ವಾದ ನೀಡಲು ಬಂದಂಥ ಬಂಧುಗಳು ಆಶೀರ್ವಾದ ನೀಡಿ ತಮ್ಮ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಥ್ಯಾಂಕ್ಸ್ ನೀಡಿ ಕಾಣಿಕೆಗಳನ್ನು ಸಲ್ಲಿಸಿ ಅಕ್ಷತಾರೋಪಣವನ್ನು ಪದೇ ಪದೇ ಮತ್ತೆ ಮಾಡಿ ಅವರು ಈಗ ನೋಡಿ ಮತ್ತೆ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದಾರೆ. ನೆನಪಿನ ಕಾಣಿಕೆಗಳು ಅವು ಕೌತುಕವಾಗಿವೆ, ಅವು ಮರೆಮಾಚಿಕೊಂಡಿವೆ. ಅದರಲ್ಲಿ ಶಿವಯೋಗಿಗಳ ಫೋಟೋಗಳಿರ್ಬೋದು, ಶ್ರೀ ಮಹಾಸ್ವಾಮಿ ಸಿದ್ದೇಶ್ವರ ಸ್ವಾಮಿಗಳ ಫೋಟೋಗಳಿರ್ಬೋದು. ಈಗ ಸನ್ಮಾನೀಯ ನಮ್ಮೂರಿನ ಕಲಾವತಿ, ಸನ್ಮಾನೀಯ ನಮ್ಮೂರಿನ ಕಲಾವತಿ ಕಿತ್ತೂರು ಇವರು ಶ್ರೀಕೃಷ್ಣ ಪರಮಾತ್ಮರ ಮತ್ತು ರುಕ್ಮಿಣಿ ಶ್ರೀಕೃಷ್ಣ ಪರಮಾತ್ಮರ ಫೋಟೋವನ್ನು ಹಂಚಿಕೊಂಡರು. ಶ್ರೀಮತಿ ಕಲಾವತಿ ಕಿತ್ತೂರವರು ಶ್ರೀಮತಿ ಕಲಾವತಿ ಕಿತ್ತೂರವರು ಉದ್ದಿಮೆದಾರರು ಮತ್ತು ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈಗ ನೋಡ್ರಿ, ನಮ್ಮ ಸನ್ಮಾನ್ಯರಾದ ಪಾಟೀಲ್ ಮಾಜಿ ಮಂತ್ರಿಗಳಾದಂಥ ನಮ್ಮ ಸನ್ಮಾನ್ಯರಾದ ಶ್ರೀಮಂತ ತಾತ್ಯ ಪಾಟೀಲ್ ಅವರು ಆಗಮಿಸಿದ್ದಾರೆ. ಶ್ರೀಮಂತ ತಾತ್ಯ ಪಾಟೀಲ್ ಅವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನವ ದಂಪತಿಗಳ ಆಶೀರ್ವಾದ ಮಾಡಿದರು ಮತ್ತು ಚಂಡ್ಕಿ ಬಂಧುಗಳಿಂದ ಸನ್ಮಾನವನ್ನು ಸ್ವೀಕರಿಸಿದರು. ಚಂಡ್ಕಿ ಬಂಧುಗಳು ಸನ್ಮಾನ್ಯರಾದ ಶ್ರೀಮಂತ ತಾತ್ಯ ಪಾಟೀಲ್ ಅವರಿಗೆ ಸನ್ಮಾನವನ್ನು ನೀಡಿ ಗೌರವಿಸಿದರು. ಮದುವೆ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ನೀಡಿದಂಥ ಸನ್ಮಾನ್ಯರಾದ ಶ್ರೀಮಂತ ತಾತ್ಯ ಪಾಟೀಲ್ ಅವರಿಗೆ ನಮ್ಮ ಶೋಕೋತತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಮದುವೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಸನ್ಮಾನ್ಯರಾದ ಶ್ರೀಕಾಂತ್ ನಂದಪ್ಪ ಎಳ್ಳೂರವರು ತಮ್ಮ ಒಂದು ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ತಮ್ಮ ಅಳಿಯಂದಿರೊಂದಿಗೆ ಮದುವೆ ಸಮಾರಂಭದಲ್ಲಿ ಇವರು ಹಳೆಯ ಬೀಗರು, ಬಹುದಿನದ
ಪರಂಪರೆಯಿಂದ ಬಂದಂಥ ಬಹು ದಿನಗಳ ಒಂದು ಸಂಬಂಧ ಹೊಂದಿರತಕ್ಕಂಥ ಬಂಧುಗಳು. ಈಗ ನಮ್ಮ ಮುರುಗೇಶ್ ರಾಮಣ್ಣ ಚಂಡ್ಕೆ ಅವರು, ಸನ್ಮಾನ್ಯರಾದ ಮುರುಗೇಶ್ ರಾಮಣ್ಣ ಚಂಡ್ಕೆ ಅವರು, ಇವರು ಸಾಮಾಜಿಕ ಕಾರ್ಯಕರ್ತರು. ಇವರು ಮದುವೆಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸನ್ಮಾನ್ಯರಾದ ನಮ್ಮ ಶ್ರೀಕಾಂತ ಮಾಮ ಎಳ್ಳೂರವರ ಸುಪುತ್ರ ಶ್ರೀ ನಂದೇಶ್ ಶ್ರೀಕಾಂತ್ ಎಳ್ಳೂರವರು ತಮ್ಮ ಮಾವನಿಗೆ ಒಂದು ನೆನಪಿನ ಕಾಣಿಕೆ ಸಲ್ಲಿಸಿದರು. ಈಗ ಸನ್ಮಾನ್ಯರಾದ ಶ್ರೀಕಾಂತ್ ನಂದಪ್ಪ ಎಳ್ಳೂರು ಇವರ ಧರ್ಮ ಪತ್ನಿ ನಮ್ಮ ಅಕ್ಕ ತಾಯಿ ಸುವರ್ಣ ಶ್ರೀಕಾಂತ್ ಎಳ್ಳೂರ್ ಇವರು ಆಶೀರ್ವಾದ ನೀಡಿದರು. ಹಾಗೆ ಫೋಟೋ ಸೆಷನ್ ನಲ್ಲಿ ಮತ್ತು ವಿಡಿಯೋ ತಮ್ಮ ಖುಷಿಯನ್ನು ಭಾಗವಹಿಸಿಕೊಂಡರು. ಈಗ ಬಹಳವಾದ ಒಂದು ಪ್ರೀತಿಯನ್ನು ಹಂಚಿಕೊಂಡು ಆಶೀರ್ವಾದಗಳಿಗೆ ಆಶೀರ್ವಾದ ನೀಡಿದರು. ಬಂದಂತ ಇಬ್ಬರು ದಂಪತಿಗಳು ನಮ್ಮ ಮಾವರಾದ ಸುರೇಶ್ ಮಾಮ ಮತ್ತು ಅವರ ಧರ್ಮಪತ್ನಿ ದೊಡ್ಡಕ್ಕ ಇವರು ಕೂಡ ಬಂದು ಆಶೀರ್ವಾದ ನೀಡಿದರು. ಇವರು ಕೂಡ ಈಗ ಆಶೀರ್ವಾದ ನೀಡಿದರು. ಅವರ ಹಾಗೆ ಬಳಗ ಬಂಧು ಬಾಂಧವರು ಬಂದು ನೆನಪಿನ ಕಾಣಿಕೆ ನೀಡುತ್ತಿದ್ದಾರೆ. ಕಾಣಿಕೆ ಇಲ್ಲಿ ಸಲ್ಲಿಸ್ತಾ ಇರುವವರು ತಂಗಿ ತಾಯಿ ಸಲ್ಲಿಸಿದರು. ಈಗ ನಮ್ಮ ತೆಲಸಂಗ್ ಗ್ರಾಮದಿಂದ ಬಂದಂತ ಸನ್ಮಾನ್ಯರಾದ ವಿಜಯ್ ಕುಮಾರ್ ಕುಮಠಳ್ಳಿ ಅವರಾದ ತಮ್ಮ ಧರ್ಮ ಪತ್ನಿಯೊಂದಿಗೆ ಬಂದು ತಮ್ಮ ಹಳೆಯನಿಂದ ಮತ್ತು ನವ ದಂಪತಿಗಳಿಂದ ಆಶೀರ್ವಾದ ನೀಡಿದರು ಮತ್ತು ಆಶೀರ್ವಾದವನ್ನು ನೀಡಿ ಅವರು ತಮ್ಮ ಸಂತೋಷವನ್ನು ಹಂಚಿಕೊಂಡರು. ನೆನಪಿನ ಕಾಣಿಕೆಗಳನ್ನು ಸಲ್ಲಿಸಿ ಈಗ ಸನ್ಮಾನ್ಯರಾದ ವಿಜಯ್ ಕುಮಾರ್ ಕುಮಠಳ್ಳಿ ಅವರು ತಮ್ಮ ಧರ್ಮ ಪತ್ನಿಯೊಂದಿಗೆ ಆಗಮಿಸಿ ಈ ಮದುವೆಗೆ ಒಂದು ಮೆರುಗು ತಂದು ಕೊಟ್ಟಿದ್ದಕ್ಕಾಗಿ ನಮ್ಮ ಶಿವಕೋತಾತನ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಲ್ಲೇ ಪಕ್ಕದಲ್ಲೇ ನಿಂತಿರುವ ಈಗ ಮದುವೆಗೆ ಹೆಣ್ಣು ನವ ದಂಪತಿಗಳು ಈ ಒಂದು ಮದುವೆ ಸಮಾರಂಭದಲ್ಲಿ ಖುಷಿಯಿಂದ ಆ ಮದುವೆ ಸಮಾರಂಭದ ಒಂದು ಗಳಿಗೆಯನ್ನು ಸಮಯವನ್ನು ಪ್ರೀತಿಯಿಂದ ಹಂಚಿಕೊಳ್ಳುತ್ತಿದ್ದಾರೆ. ಅವರ ಹಿರಿಯ ಅಣ್ಣ ಸನ್ಮಾನ್ಯರಾದ ಮಾಂತೇಶ್ ವಿಠಲ್ ಮಾಮ ಚಂಡ್ಕಿ ಅವರು ಕಾಣಿಸಿಕೊಂಡರು. ಅವರು ಕೊಪ್ಪಳದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತುಂಬ ವಿಶಿಷ್ಟವಾದ ಒಂದು ಇಲಾಖೆ, ಅದು ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆಯಲ್ಲಿ ಅವರು ತುಂಬ ನಿಷ್ಠೆಯಿಂದ ಕೊಪ್ಪಳದಲ್ಲಿ ಕರ್ತವ್ಯಚರ್ಯದ ಮೇಲೆ ಅವರು ಇರುತ್ತಾರೆ. ಈಗ ಅನೇಕ ಜನರು ಮತ್ತೆ ಗಿಫ್ಟ್ಗಳ ಮೇಲೆ ಗಿಫ್ಟು ನೀಡ್ತಾ ಇದ್ದಾರೆ. ಈಗ ನೋಡಿ, ಅಂದರೆ ಅವರು ಸನ್ಮಾನ್ಯರಾದ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ಅವರ ಜೊತೆ ತಾಯಿ ತಂಗಿ ಭವಾನಿ ಅವರು ತುಂಬ ಲವಲವಿಕೆಯಿಂದ ಬಂದಂಥ ಆಮಂತ್ರಿತರಿಗೆ ಸ್ವಾಗತ ಕೋರಿ ಖುಷಿಯಿಂದ ನಗೆ ಬೀರಿ ಅವರು ಆಶೀರ್ವಾದ ಪಡೆಯುತ್ತಿದ್ದಾರೆ. ಹಾಗೆ ಬಂದಂಥ ಸನ್ಮಾನ್ಯರಾದ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ವಿಠಲ್ ಚಂಡ್ಕಿ ಇವರು ಶಿಕ್ಷಣ ಇಲಾಖೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಿರುವುದರಿಂದ ಅವರು ಒಳ್ಳೆಯ ಒಂದು ಟ್ರೈನಿಂಗ್ ಸೆಂಟರ್ಗಳನ್ನು ಮಾಡಿ ತರಬೇತಿಗಳನ್ನು ನೀಡುತ್ತಿದ್ದಾರೆ, ಕೋಚಿಂಗ್ ನೀಡುತ್ತಿದ್ದಾರೆ. ಆ ಕೋಚಿಂಗ್ದಲ್ಲಿರುವ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಾಕಷ್ಟು ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನ ನೀಡುವ ಒಂದು ಅವರ ಒಂದು ದಾರಿ ಒಂದು ವಿಶಿಷ್ಟವಾಗಿರುತ್ತದೆ. ಅದು ತದನಂತರ ಹೇಳುತ್ತೇನೆ. ಈಗ ಸಾಕಷ್ಟು ಜನರು ಅಲ್ಲಿ ಆಗಮಿಸ್ತಾ ಇದ್ದಾರೆ. ಅಂದರೆ ರೈತ ಸಂಘದವರು ಹಸಿರು ಟಾವೆಲ್ಗಳೊಂದಿಗೆ ಬಂದು ಅಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಸಾಕಷ್ಟು ಈಗ ಗಿಫ್ಟ್ಗಳ ಮೇಲೆ ಗಿಫ್ಟ್ ನೀಡಿ ಈಗ ಒಂದು ತಮ್ಮ ಧರ್ಮ ಪತ್ನಿಗೆ ನಮ್ಮ ಹಳೆಯಂದ್ರ ಮಹೇಶ್ ಕುಮಾರ್ ಅವರು ತಮ್ಮ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈಗಲೇ ಅವರ ಈಗ ವ್ಯವಸ್ಥಾಪೂರ್ವಕವಾಗಿ ವ್ಯವಸ್ಥೆಗಳನ್ನು ಕೂಡ ಮಾಡುತ್ತಿದ್ದಾರೆ. ಅಲ್ಲಲ್ಲಿ ಅಕ್ಷತ ಕಾಳುಗಳು ತಲೆಯಲ್ಲಿ ಇರುವುದರಿಂದ ಆ ತಲೆಯಲ್ಲಿರುವ ಅಕ್ಷತ ಕಾಳುಗಳನ್ನು ಸರಿಸುತ್ತಿದ್ದಾರೆ.
ಹಾಗೆ ಈಗ ಗಿಫ್ಟ್ಗಳ ಮೇಲೆ ಗಿಫ್ಟ್ ನೋಡ್ರಿ, ನೀಲಿ ಕಲರ್ದಲ್ಲಿರುವ ಗಿಫ್ಟ್ ಕೌತುಕವಾಗಿದೆ, ಮರುಮಾಚಿಕೊಂಡಿದೆ. ಅದರಲ್ಲಿ ಏನಿದೆ ಏನೋ ಅದನ್ನು ತೆಗೆದು ನೋಡಿದಾಗ ಭವ್ಯವಾದ ನಮ್ಮ ಮಹಾಸ್ವಾಮಿಗಳಾದಂಥ ನಮ್ಮ ಪರಮಾತ್ಮ ಶಿವಯೋಗಿಗಳ ಫೋಟೋ ಇರ್ಬೋದು. ಈಗ ನೋಡ್ರಿ, ನಮ್ಮ ಅತನಿಯಿಂದ ಬಂದಂಥ ಸೌಭಾಗ್ಯವತಿ ಸುಮಿತ್ರಾ ಧಾಣಪ್ಪ, ಸೌಭಾಗ್ಯವತಿ ಸುಮಿತ್ರಾ ಧಾಣಪ್ಪ ಗುಡ್ಡಾಪುರ ಅವರು ಕೂಡ ಆಶೀರ್ವಾದ ನೀಡಿದರು. ತಮ್ಮ ಅಳಿಯರೊಂದಿಗೆ ಪ್ರೀತಿ ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈ ಮದುವೆ ಸಮಾರಂಭದಲ್ಲಿ ತಾಯಿ ಸೌಭಾಗ್ಯವತಿ ಸುಮಿತ್ರಾ ಧಾಣಪ್ಪ ಗುಡ್ಡಾಪುರ ಅವರು ಈ ಒಂದು ತಮ್ಮ ಅಳಿಯನ ಒಂದು ಮದುವೆಯಲ್ಲಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಈಗ ಬಂದಂಥ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರೇ ಇರ್ಬೋದು. ಯಾಕಂದರೆ ಇವರು ಸನ್ಮಾನ್ಯರಾದ ಮಹೇಶ್ ಕುಮಾರ್ ಅವರು ಸರ್ ಆಗಿರುವುದರಿಂದ, ಶಾಲಾ ಗುರುಗಳಾಗಿರುವುದರಿಂದ, ಶಾಲಾ ಉಪನ್ಯಾಸಕರಾಗಿರುವುದರಿಂದ ಅವ್ರಿಗೆ ಸಾಕಷ್ಟು ವಿದ್ಯಾರ್ಥಿನಿಗಳು ಇಲ್ಲಿ ಬಂದು ಗಿಫ್ಟ್ ನೀಡುತ್ತಿದ್ದಾರೆ. ಕೋಚಿಂಗ್ ಸೆಂಟ್ರ್ ಅವ್ರದ್ದಾಗಿರುತ್ತೆ, ತರಬೇತಿ ನೀಡುತ್ತಿದ್ದಾರೆ. ಸಾಕಷ್ಟು ಈಗ ಅವರು ತರಬೇತಿಯ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿರುತ್ತಾರೆ. ಮಹೇಶ್ ಕೋಚಿಂಗ್ ಸೆಂಟ್ರ್ ಅಂಥೇಳಿ ಅವರು ಈಗಾಗಲೇ ಸಾಕಷ್ಟು ವರ್ಷಗಳಿಂದ, ಅಂದರೆ 5-6 ವರ್ಷಗಳಿಂದ ಈಗಾಗಲೇ ನಿರ್ವಹಿಸ್ತಾ ಇದ್ದಾರೆ ಕಾರ್ಯವನ್ನು. ಅಂತ ಬಂದಂಥ ವಿದ್ಯಾರ್ಥಿನಿಯರಿಗೆ, ಅಂದರೆ ಈಗ ಕಾಂಪಿಟೇಟಿವ್ ಯುಗ ಅಲ್ಲ ಇದು. ಕಾಂಪಿಟೇಷನ್ದಲ್ಲಿ ಸಾಕಷ್ಟು, ಅಂದರೆ ಎಜುಕೇಷನ್ಗೆ ಬಹಳ ಮಹತ್ವ ಕೊಟ್ಟು, ಎಜುಕೇಷನ್ ತುಂಬ ಮಹತ್ವ ಪಡಿತಾ ಇದೆ ಇವತ್ತಿನ ದಿನಗಳಲ್ಲಿ. ಅಂದರೆ ಎಜುಕೇಷನ್ ಈಸ್ ನಾಟ್ ಜಸ್ಟ್ ಪಾಸಿಂಗ್ ಆಫ್ ದಿ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದ್ರು. ಅಂದರೆ ಈ ಶಿಕ್ಷಣವು ಒಂದು ಪಾಸ್ ಮಾಡೋ ಸಲಿಗೆ ಅಲ್ಲ, ಅದು ಜ್ಞಾನಾರ್ಜನೆಗಾಗಿ ಅಂತ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದು ಈಗ ಹಾಗಿಲ್ಲ. ಅದು ಒಂದು ಪಾಯಿಂಟ್ ಒಂದು ಮಾರ್ಕ್ಸ್ದಲ್ಲಿ ಕೂಡ ಈಗ ನಾವು ಅದರಲ್ಲಿ ಅಭಿವೃದ್ಧಿ ಪಡಿಸಬೇಕಾಗಿದೆ. ಒಂದು ಪಾಯಿಂಟ್ ಮಾರ್ಕ್ಸ್ ಕೂಡ ನಮಗೆ ಈಗ ಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಓದಬೇಕಾಗಿದೆ, ಶ್ರಮ ಪಡಬೇಕಾಗಿದೆ. ಅದಕ್ಕಾಗಿ ಇಂಥ ಒಂದು ಸನ್ಮಾನ್ಯರಾದ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ವಿಠ್ಠಲ್ ಮಾಮ ಚಂಡ್ಕಿ ಇವರ ಒಂದು ಮಾರ್ಗದರ್ಶನ ತುಂಬ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಗೆ ಬೇಕಾಗಿದೆ. ಅಂದರೆ ಎಜುಕೇಷನ್ ಈಸ್ ನಾಟ್ ಜಸ್ಟ್ ಪಾಸಿಂಗ್ ಆಫ್ ದಿ ಎಕ್ಸಾಮಿನೇಷನ್ ಆರ್ ಇವನ್ ದಿ ಗ್ಯಾದರಿಂಗ್ ಆಫ್ ನಾಲೆಜ್, ಇಟ್ ಈಸ್ ದಿ ಟ್ರೈನಿಂಗ್ ಆಫ್ ದಿ ಮೈಂಡ್ ಟು ಥಿಂಕ್ ಆ್ಯಂಡ್ ಜಡ್ಜ್ ಅಂತ ಹೇಳ್ತಾರೆ ಹಿರಿಯರು. ಅದಕ್ಕಾಗಿ ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಡ್ತಕ್ಕಂಥ ಸನ್ಮಾನ್ಯರಾದ ಶ್ರೀ ಮಹೇಶ್ ಕುಮಾರ್ ಅವರು ತಮ್ಮ ನವ ಪತ್ನಿ ಶ್ರೀಮತಿ ತಾಯಿ ಭವಾನಿ ಮಹೇಶ್ ಚಂಡ್ಕಿ ಅವರೊಂದಿಗೆ ಈಗ ನೋಡ್ರಿ ತಮ್ಮದೇ ಫೋಟೋ, ಯಾರೋ ಈಗ ಫೋಟೋ ಅಂದರೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ನಲ್ಲಿ ತೆಗೆದಿರ್ತಕ್ಕಂಥ ಒಂದು ಫೋಟೋ ಇರ್ಬೋದು ಇದು. ಅದನ್ನು ಹೇಗೋ ಕಲೆಕ್ಟ್ ಮಾಡಿ ಇವರು ತಮ್ಮ ಬಂಧುಗಳು ಬಂದು ತಮ್ಮ ಪ್ರೀತಿಯ ಒಂದು ಕಾಣಿಕೆಯನ್ನು ಈ ಸಂದರ್ಭದಲ್ಲಿ ಮದುವೆ ಸಮಾರಂಭದ ವೇದಿಕೆ ಮೇಲೆ ಅವರು ಕಾಣಿಕೆಯಾಗಿ ನೀಡಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಇಲ್ಲಿ ನೋಡ್ರಿ, ನಮ್ಮ ಪರಮಾತ್ಮ, ನಮ್ಮ ಅತನಿಯ ಶಿವಯೋಗಿಗಳ ಒಂದು ಫೋಟೋ ಬಂದಿದೆ. ನಾವು ಎರಡೂ ಕೈಗಳನ್ನು ಮುಗಿದು ತಲೆಬಾಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಆ ಫೋಟೋ ನಮ್ಮ ಶಿವಯೋಗಿಗಳು ಶ್ರೀ ಮುರುಘರಾಜೇಂದ್ರ ಶಿವಯೋಗಿಗಳ ಒಂದು ಫೋಟೋ ನಮಗೆ ತುಂಬ ಖುಷಿ ಕೊಟ್ಟಿತ್ತು. ಅದರ ಪಕ್ಕದಲ್ಲಿ ಮತ್ತೊಬ್ಬರು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ಜನರು ಬಂದು ಕಾಣಿಕೆ ಸಲ್ಲಿಸುವಾಗ ಸಮಾಜ ಸೇವಕರಾದ ಸನ್ಮಾನ್ಯರಾದ ಮುರುಗೇಶ್ ರಾಮಣ್ಣ ಮಾಮ ಚಂಡ್ಕೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯರಾದ BJPಯ ಮುಖಂಡರಾದಂಥ ಸನ್ಮಾನ್ಯರಾದ ನಮ್ಮ ಸಂಕೋನಟ್ಟಿಯ ಟಕ್ಕಣ್ಣವರವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ದರ್ಯಪ್ಪ ಟಕ್ಕಣ್ಣವರವರು ಚಂಡಿಕೆ ಬಂಧುಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ಇಬ್ಬರು ನವ ದಂಪತಿಗಳಿಗೆ ಆಶೀರ್ವಾದ ನೀಡಿದರು. ಈಗ ಹಿರಿಯರಾದ ತಾಯಂದಿರು ಅಕ್ಕಂದಿರು ಇಲ್ಲಿ
ಮತ್ತು ಕಾರ್ಯಕ್ರಮದಲ್ಲಿ ಫೋಟೋ ಸೆಷನ್ದಲ್ಲಿ ಭಾಗವಹಿಸುತ್ತಿದ್ದಾರೆ. ಫೋಟೋವನ್ನು ತೆಗೆಸಿಕೊಳ್ಳಲು ಖುಷಿಯಿಂದ ತಮ್ಮ ಒಂದು ಮದುವೆ ಸಂಭ್ರಮವನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ಈಗ ನಮಗೆ ಬಂದರಲ್ಲ, ಇಲ್ಲಿ ಪಕ್ಕದಲ್ಲೇ ನಮ್ಮ ಸನ್ಮಾನ್ಯರಾದ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ವಿಠ್ಠಲ್ ಚಂಡ್ಕಿ ಅವರು, ಇವರ ತಂದೆಯವರು ಪಕ್ಕದಲ್ಲೇ ನೋಡ್ರಿ. ಈಗ ಅಲ್ಲಿ ತೆರಳಿದರು ಸನ್ಮಾನ್ಯರಾದ ವಿಠ್ಠಲ್ ಮಾಮ ಕೆಂಚಪ್ಪ ಚಂಡ್ಕಿ ಅವರು ತಮ್ಮ ಒಂದು ಮಗನ ಒಂದು ಮದುವೆ ಸಮಾರಂಭದಲ್ಲಿ ತಮ್ಮ ಎರಡನೆಯ ಮಗ ದ್ವಿತೀಯ ಸುಪುತ್ರ ಸನ್ಮಾನ್ಯರಾದ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ವಿಠ್ಠಲ್ ಮಾಮ ಚಂಡ್ಕಿ ಅವರು ತಮ್ಮ ಧರ್ಮಪತ್ನಿ ಶ್ರೀಮತಿ ತಾಯಿ ಭವಾನಿ ಮಹೇಶ್ ಚಂಡ್ಕಿ ಅವರೊಂದಿಗೆ ಅವರು ತಮ್ಮ ಖುಷಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಬಂದಂಥ ಬಂಧು ಬಾಂಧವರೊಂದಿಗೆ ಇನ್ನೂ ಹಾಗೆ ಕಾಣಿಕೆಗಳ ಮೇಲೆ ಕಾಣಿಕೆಗಳು ಕೊಡ್ತಾ ಇದ್ದಾರೆ. ಪಕ್ಕದಲ್ಲೇ ನಮ್ಮ ವಿಠ್ಠಲ್ ಮಾಮ ಸನ್ಮಾನ್ಯರಾದ ವಿಠ್ಠಲ್ ಮಾಮ ಕೆಂಚಪ್ಪ ಚಂಡ್ಕಿ ಅವರು ಕೂಡ ಹಾಗೆ ಬಂದಂಥ ಬಂಧು ಬಾಂಧವರನ್ನು ಸ್ವಾಗತಿಸಿಕೊಂಡು ಈ ಒಂದು ವೇದಿಕೆಯ ಮೇಲೆ ಸಾಕಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಫೋಟೋ ಸೆಷನ್ನಲ್ಲಿ ಭಾಗವಹಿಸಲು. ಈಗ ಅನೇಕ ತಾಯಂದಿರು ಕೂಡ ಇಲ್ಲಿ ಇರುತ್ತಾರೆ. ಈಗ ಈ ಒಂದು ಮದುವೆ ಸಂಭ್ರಮ ತುಂಬ ಖುಷಿಯಿಂದ ಹಂಚಿಕೊಳ್ತಾ ಇದ್ದಾರೆ. ಆದರೆ ಸನ್ಮಾನ್ಯರಾದ ಸಾಕಷ್ಟು ಮಹೇಶ್ ಕುಮಾರ್ ಅಲಿಯಾಸ್ ಆಗಮನ ಇನ್ನು ವಿಠ್ಠಲ್ ಮಾಮ ಚಂಡ್ಕಿ ಇವರು ಸರ್ ಅಂದರೆ ಗುರುಗಳಾಗಿರುವುದರಿಂದ ಇವರು ಹಾನೆಸ್ಟ್ ಈಸ್ ದ ಬೆಸ್ಟ್ ಫಾಲ್ಸಿ ಆಫ್ ಲೈಫ್ ಅಂತ ಹೇಳಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ತಮ್ಮ ಒಂದು ಗುರುಸ್ಥಾನವನ್ನು ಪಡೆದಿರ್ತಾರೆ. ಅವರು ಹೇಳುತ್ತಾರೆ, ಲೈಫ್ದಲ್ಲಿ ಹಾನೆಸ್ಟ್ ಈಸ್ ದ ಬೆಸ್ಟ್ ಫಾಲ್ಸಿ ಆಫ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ಜೀವನವು ತುಂಬ ಸುಂದರವಾಗಿ ಇರಬೇಕಾದರೆ ನಾವು ಪ್ರಾಮಾಣಿಕವಾಗಿ ಇರಬೇಕು. ಜೀವನದಲ್ಲಿ ಅಂದರೆ ಪ್ರಾಮಾಣಿಕವಾಗಿ ನಾವು ಬದುಕಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಯಾವತ್ತೂ ಮೇಲಿನ ಮೇಲೆ ಹೇಳುವುದು ನಾನು ಕೇಳಿರುತ್ತೇನೆ. ಹಾನೆಸ್ಟ್ ಈಸ್ ದ ಬೆಸ್ಟ್ ಫಾಲ್ಸಿ ಆಫ್ ಲೈಫ್, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಹಾಗೆ ನಮ್ಮೂರಿನ ಮತ್ತೊಬ್ಬ ಗುರುಗಳಾದಂಥ ಸನ್ಮಾನ್ಯರಾದ ಶಿವಶಂಕರ್ ಘೋಳಪ್ಪ ಬಡಗೇರ್ ಸರ್ ಅವರು ಕೂಡ ಈ ಒಂದು ಮದುವೆ ಸಮಾರಂಭದಲ್ಲಿ ತಮ್ಮ ಒಂದು ಕಾಣಿಕೆಯನ್ನು ಸಲ್ಲಿಸಿ ಈ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಶುಭ ಆಶೀರ್ವಾದವನ್ನು ಗೌರವಿಸಿದರು ಮತ್ತು ಶುಭ ಆಶೀರ್ವಾದವನ್ನು ನೀಡಿದರು. ಅವರು ಕೂಡ ತುಂಬ ಒಳ್ಳೆಯ ಶಿಕ್ಷಕರು, ಮಾರ್ಗದರ್ಶಿಗಳು, ಪ್ರವಚನಕಾರರು ಆಗಿರ್ತಕ್ಕಂಥ ಸನ್ಮಾನ್ಯರಾದ ಶಿವಶಂಕರ್ ಬಡಗೇರ್ ಸರ್ ಅವರು ಬಂದಿದ್ದರು. ಹೀಗೆ ನೋಡಿ, ಅನೇಕ ಸಮಾಜದ ಗುರುಗಳು, ಈ ಒಂದು ಹಿರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಆಶೀರ್ವಾದವನ್ನು ನೀಡಿ ತಮ್ಮ ನೆನಪಿನ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದಾರೆ. ಸನ್ಮಾನ್ಯರಾದ ಶ್ರೀ ಮಹೇಶ್ ವಿಠ್ಠಲ್ ಚಂಡ್ಕಿ ಮತ್ತು ಅವರ ಧರ್ಮಪತ್ನಿ ತಾಯಿ ಭವಾನಿ ಮಹೇಶ್ ಚಂಡ್ಕಿ ಇವರು ಒಟ್ಟಿಗೆ ಕಾಣಿಕೆಗಳನ್ನು ಸ್ವೀಕರಿಸುತ್ತಿದ್ದಾರೆ. ಬಂದಂಥ ಬಂಧು ಬಾಂಧವರಿಂದ, ಅಣ್ಣ ತಮ್ಮಂದಿರಿಂದ, ಬಂದಂಥ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಂದ ಕಾಣಿಕೆಗಳನ್ನು ಅವರು ಸ್ವೀಕರಿಸುತ್ತಿದ್ದಾರೆ ನವ ದಂಪತಿಗಳು. ಅಂದರೆ ಜೀವನದಲ್ಲಿ ಶಿಕ್ಷಣ ತುಂಬ ಮಹತ್ವದ್ದು ಅಂತ ಹೇಳ್ತಕ್ಕಂಥ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ವಿಠ್ಠಲ್ ಚಂಡ್ಕಿ ಅವರು ತಮ್ಮ ಧರ್ಮಪತ್ನಿ ತಾಯಿ ತಂಗಿ ಶ್ರೀಮತಿ ಭವಾನಿ ಮಹೇಶ್ ಚಂಡ್ಕಿ ಇವರು ತಮ್ಮ ಜೀವನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಒಂದು ಮಹತ್ವವನ್ನು ಪಡೆದುಕೊಂಡು ಮಾರ್ಗದರ್ಶನ ಬಂದಂಥ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಗಳಿಗೆ ನೀಡಿ ನಮ್ಮ ದೇಶಕ್ಕೆ ಬಹುಕೀರ್ತಿ ತರಲಿ ಎಂದು ನಮ್ಮ ಅಶೋಕ್ ವಾತಾತನಿ ಯೂಟ್ಯೂಬ್ ಚಾನಲ್ ಅವರಿಗೆ ಶುಭ ಹಾರೈಕೆಗಳನ್ನು ನೀಡುತ್ತದೆ. ಅಂದರೆ ಶಿಕ್ಷಣ ತುಂಬ ಮಹತ್ವದ್ದು. ಅಂದರೆ ಹಲವು ವಿದ್ಯೆಗಳಲ್ಲಿ ವಿಜ್ಞಾನ ವಿದ್ಯೆ ಮಹತ್ವದ್ದು. ಅಂದರೆ ಸೈನ್ಸ್ ಈಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಅಂದರೆ ವಿಜ್ಞಾನ ದೇವತೆ, ಬುದ್ಧಿ ದೇವತೆ, ಜ್ಞಾನ ದೇವತೆ ಎಲ್ಲರಿಗೂ ಒಲಿಯಲಿ, ಎಲ್ಲರಿಗೂ ಆಶೀರ್ವಾದ ನೀಡಲಿ ಆ ವಿದ್ಯಾದೇವತೆ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ಅಶೋಕ್ ವಾತಾತನಿ ಯೂಟ್ಯೂಬ್ ಚಾನಲ್ದವರು ಕೇಳಿಕೊಳ್ಳುತ್ತೇವೆ. ಅಂದರೆ ಶಿಕ್ಷಣ ಬಹಳ ಮಹತ್ವದ್ದು. ಅಂದರೆ ಅದನ್ನು ಶಿಕ್ಷಣವನ್ನು ಪಡೆದುಕೊಂಡವರು ತುಂಬ ಮೇಧಾವಿಗಳಾಗುತ್ತಾರೆ, ತುಂಬ ದೊಡ್ಡವರಾಗಿ ಕಾಣಸಿಗುತ್ತಾರೆ ಈ ದೇಶದಲ್ಲಿ.
ತುಂಬ ಹೆಸರನ್ನು, ತುಂಬ ಒಂದು ಕೆಲಸಗಳನ್ನು ಮಾಡುತ್ತಾರೆ ಅನ್ನಬಹುದು. ವಿದ್ಯಾವಂತರಾದವರು ವಿದ್ಯೆ 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 ಅದು ಸಾಮಾನ್ಯದಲ್ಲ. ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚಿನದು ವಿದ್ಯೆ. ಅಂದರೆ ಅಣ್ಣ ತಮ್ಮಂದಿರಲ್ಲಿ ಹಂಚಿಕೊಳ್ಳುವುದಲ್ಲ, ಕಳ್ಳ ಕಾಕರಿಂದ ಕದ್ದು ಹೋಗುವುದು ಅಲ್ಲ, ಇನ್ನೊಬ್ಬರಿಗೆ ಎಷ್ಟು ಬೇಕಾದಷ್ಟು ಪ್ರಸರಿಸಿದರೂ ಕಡಿಮೆಯೂ ಆಗುವುದಲ್ಲ. ಅದುವೇ ವಿದ್ಯೆ ವಿದ್ಯೆ ವಿದ್ಯೆ. ಗುರುಗಳು ನೀಡುವುದು ಇಂಥ ಒಂದು ಮಹತ್ವದ ವಿದ್ಯೆಯನ್ನೇ ಅಲ್ಲವೇ? ನಮ್ಮ ಜನ್ಮದಾತೆ ತಾಯಿ ಮೊದಲ ಗುರು ಅಂತ ಹೇಳ್ತಾರೆ. ಜನ್ಮದಾತೆ ತಾಯಿಯ ಗುರು ನಂತರ ಮತ್ತು ಎರಡನೇ ತಾಯಿ ಅಂದರೆ ಸ್ಥಾನವನ್ನು ಗುರುಗಳು ಪಡೆದುಕೊಳ್ಳುತ್ತಾರೆ. ತಾಯಿಯ ಮನಸ್ಸುಳ್ಳ ಆ ಗುರುಗಳು ಎಲ್ಲ ಸರ್ವಶ್ರೇಷ್ಠ ಒಂದು ಸ್ಥಾನವನ್ನು, ತಾಯಿಯ ಸ್ಥಾನವನ್ನು, ವಿದ್ಯಾರ್ಥಿನಿಯರಿಗೆ ತಾಯಿಯ ಒಳ್ಳೆಯ ಒಂದು ಮಾರ್ಗದರ್ಶನ ಪಡೆದುಕೊಳ್ಳುವವರು ಅಂತ ಹೇಳಿ ಗುರುಗಳಾದಂಥವರು ನಾವು ಶುಭ ಕೋರುತ್ತೇವೆ. ಹಾಗೆಯೇ ಈಗ ಮತ್ತೊಬ್ಬರು ಹಿರಿಯ ಅಜ್ಜಿ ಬಂದು ಇಲ್ಲಿ ಆಶೀರ್ವಾದ ನೀಡಿದರು ನವದಂಪತಿಗಳಿಗೆ. ಮತ್ತು ಇವರು ನವದಂಪತಿಗಳು ಕೂಡ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ಈಗ ಅವರ ಗೆಳೆಯ ವೃಂದ ಇರ್ಬೋದು, ಶಿಕ್ಷಕ ವೃಂದ ಇರ್ಬೋದು, ಅಲ್ಲಿ ಬಂದು ಸನ್ಮಾನ್ಯರಾದ ನಮ್ಮ ಮಹೇಶ್ ವಿಠಲ್ ಮಾಮ ಚಂಡ್ಕಿ ಮತ್ತು ಅವರ ಧರ್ಮ ಪತ್ನಿ ತಾಯಿ ಭವಾನಿ ಮಹೇಶ್ ಚಂಡ್ಕಿ ಒಟ್ಟಿಗೆ ಇವರು ಬಂದಂಥ ಬಾಂಧವರಿಂದ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಈಗ ನೋಡಿ, ಬಂದಂಥ ಹಿರಿಯರಿಂದ ಆಶೀರ್ವಾದ ಪಡೆದುಕೊಂಡು ಇವರು ಹಣೆ ಹಚ್ಚಿ ನಮಸ್ಕಾರವನ್ನು ಸಲ್ಲಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. ಈಗ ಈ ಮದುವೆಗೆ ಸಾಕಷ್ಟು ಜನರು ಬಂದಿದ್ದರು. ಬರುವಾಗ ತಮ್ಮ ಆಗಮನಾಭಿಲಾಷಿಗಳಾಗಿ ಸುಖಾಗಮನವನ್ನು ಬಯಸುವವರು ಈ ಒಂದು ಮದುವೆಗೆ ಹಿರಿಯಾಸೆ ತಾಯಿ ನೀಲವ್ವ ತಾಯಿ ಕೆಂಚಪ್ಪ ಮುತ್ಯ ಇವರ ಆಶೀರ್ವಾದ ಪಡೆದು ಭರ್ಜರಿ ಮದುವೆ ಏರ್ಪಡಿಸಲಾಗಿದೆ. ಈ ಮದುವೆಗೆ ಎಲ್ಲರಿಗೂ ಸುಖಾಗಮನ ಬಯಸುವವರಾಗಿದ್ದರು. ಸೌಭಾಗ್ಯವತಿ ಶ್ರೀಮತಿ ತಾಯಿ ಅವ್ವಕ್ಕ ಮತ್ತು ಮಲ್ಲಪ್ಪ ಮಾಮ ಕೆಂಚಪ್ಪ ಚಂಡ್ಕಿಯವರು ಈ ಒಂದು ಮದುವೆಗೆ ತುಂಬ ಆಗಮನಾಭಿಲಾಷಿಗಳಾಗಿ ಸುಖಾಗಮನವನ್ನು ಬಯಸಿದ್ದರು. ಹಾಗೆ ತಾಯಿ ಸೌಭಾಗ್ಯವತಿ ತಾಯಿ ದುಂಡವ್ವ ರಾಮಪ್ಪ ಮಾಮ ಚಂಡ್ಕಿ, ಸೌಭಾಗ್ಯವತಿ ತಾಯಿ ದುಂಡವ್ವ ರಾಮಪ್ಪ ಕೆಂಚಪ್ಪ ಚಂಡ್ಕಿ ಇವರು ಕೂಡ ತಮ್ಮ ಒಂದು ಪ್ರೀತಿಯ ಮಗನ ಒಂದು ಮದುವೆಗೆ ಕರೆ ನೀಡಿದ್ದರು. ಮತ್ತು ತಾಯಿ ಸೌಭಾಗ್ಯವತಿ ತಾಯಿ ಸಾವಿತ್ರಿ ವಿಠಲ್ ಕೆಂಚಪ್ಪ ಚಂಡ್ಕಿ ಇವರು ಕೂಡ ತಮ್ಮ ಒಂದು ಪ್ರೀತಿಯ ದ್ವಿತೀಯ ಸುಪುತ್ರ ಸನ್ಮಾನ್ಯರಾದ ಮಹೇಶ್ ಕುಮಾರ್ ಎಲಿಯಾಸ್ ಮಹೇಶ್ ವಿಠಲ್ ಚಂಡ್ಕಿ ಮತ್ತು ಶ್ರೀಮತಿ ತಾಯಿ ಭವಾನಿ ಮಹೇಶ್ ಚಂಡ್ಕಿ ಇವರ ಒಂದು ಮದುವೆಗೆ ಶೋಭ ಕೋರಿದ್ದರು. ಹಾಗೆ ತಾಯಿ ಶ್ರೀಮತಿ ತಾಯಿ ಲಕ್ಷ್ಮೀಬಾಯಿ ಹನುಮಂತ್ ಚಂಡ್ಕಿ ಇವರು ಕೂಡ ಈ ಮದುವೆಗೆ ಸ್ವಾಗತವನ್ನು ಕೋರಿದ್ದರು. ಮತ್ತು ಸೌಭಾಗ್ಯವತಿ ತಾಯಿ ಸುವರ್ಣ ಶ್ರೀಕಾಂತ್ ಯಳ್ಳೂರ್ ಇವರು ಕೂಡ ಎಲ್ಲರಿಗೂ ಸ್ವಾಗತ ಕೋರಿದ್ದರು, ಸುಖ ಆಗಮನವನ್ನು ಬಯಸಿದ್ದರು. ಈ ಮದುವೆ ಸಂಭ್ರಮ ಅತಿ ಉನ್ನತ ಮಟ್ಟದಲ್ಲಿ ಖುಷಿಯಿಂದ ಎಲ್ಲರೂ ಈ ಮದುವೆ ಅಕ್ಷತಾರೋಪಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ಅಕ್ಷತಾರೋಪಣ ಕಾರ್ಯಕ್ರಮ ಸರಿಯಾಗಿ 12:28 ಒಂದು ಸಮಯಕ್ಕೆ ಸರಿಯಾಗಿ ಅಕ್ಷತಾರೋಪಣ ಕಾರ್ಯಕ್ರಮ ನೆರವೇರಿದೆ. ಆ ಅಕ್ಷತಾರೋಪಣ ಕಾರ್ಯಕ್ರಮ ನೆರವೇರಿಸಿ ಎಲ್ಲರೂ ಬಂದಂಥ ಬೀಗರು ಮತ್ತು ಬಂಧುಗಳು, ಗೆಳೆಯರು ಮತ್ತು
ಸೌಭಾಗ್ಯವತಿಯರು, ತಾಯಂದಿರು, ತಂಗಿಯರು, ಅಕ್ಕಂದಿರು ಎಲ್ಲ ಬಂದು ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರು ಕೂಡ ಬಂದು ಆಶೀರ್ವಾದವನ್ನು ಹಾರೈಕೆಗಳನ್ನು ನೀಡಿರುತ್ತಾರೆ. ಈಗ ಹಾಗೆ ಮಾಡಿ ಹಾರೈಕೆಗಳನ್ನು ನೀಡಿ ಅವರು ಊಟಕ್ಕೆ ತೆರಳಿದ್ದಾರೆ. ಊಟ ಪಕ್ಕದಲ್ಲೇ ಊಟದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಊಟದ ವ್ಯವಸ್ಥೆಯನ್ನು ಭರ್ಜರಿಯಾಗಿ ಬಂಧು ಬಾಂಧವರು ಬಡಿಸುತ್ತಿದ್ದಾರೆ. ಹಾಗೆಯೇ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಬಂದಂಥ ಅನೇಕ ಹಿರಿಯರು, ದೊಡ್ಡದಾದಂಥ ಮಹಾನ್ ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ಮದುವೆಗನ ಹೆಂಗೆ ಅನ್ಸತೈತಿ ಅವ್ರಿಗೆ ಇಲ್ಲಿ ಎಂದೊಂದು ದಿವಸ ಊಟನ ಮಾಡಂಗಿಲ್ಲ ಅವ್ರು. ಹೌದಲ್ಲ, ಊಟ ಮಾಡಕ್ಕೆ ಬರಲ್ಲ, ನಾವು ಅಡ್ಡ ಮಾಡೋದು. ನಮ್ಮ ಅಶೋಕ್ ವಾತಾತನಿ ಯೂಟ್ಯೂಬ್ ಚಾನಲ್ದವರು ನಾವು ಕೂಡ ಹೋಗಿ ನವ ದಂಪತಿಗಳಿಗೆ ಶುಭ ಹಾರೈಕೆಗಳನ್ನು ನೀಡಿದೆವು. ಇಲ್ಲಿ ನೋಡಿ ಮತ್ತೆ ಸಿಗ್ತಾ ಇದ್ದಾರೆ ನಮ್ಮ ದರಿ ಬಡಿಚೆಯ ತಂಗಿ, ಈ ಮನೆಯ ತಂಗಿ, ಚಂಟಕಿ ಬಂಧುಗಳ ಒಂದು ಮನೆತನದ ತಂಗಿ ಈಗ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಆಗಲೇ ಬಂದು ತಮ್ಮ ಯಜಮಾನರೊಂದಿಗೆ ಬಂದು ಅವರು ನವ ದಂಪತಿಗಳಿಗೆ ಆಶೀರ್ವಾದ ನೀಡಿರುತ್ತಾರೆ. ಮತ್ತೆ ಕೂಡ ತಮ್ಮ ಒಂದು ಅಣ್ಣನ ಮದುವೆಗೆ ಶುಭ ಆಶೀರ್ವಾದವನ್ನು ನೀಡಲು ಮತ್ತು ಹಾರೈಕೆಗಳನ್ನು ನೀಡಲು ಮತ್ತೆ ವೇದಿಕೆಯನ್ನು ಹಂಚಿಕೊಂಡು ಫೋಟೋ ಸೆಷನ್ದಲ್ಲಿ ಮತ್ತು ವಿಡಿಯೋ ಸೆಷನ್ದಲ್ಲಿ ಭಾಗವಹಿಸಿರುತ್ತಾರೆ. ಇಲ್ಲಿ ಮತ್ತೆ ನವ ಯುವಕರು ಬಂದಿರುತ್ತಾರೆ. ಸರ್ವಶ್ರೇಷ್ಠ ವಿದ್ಯಾರ್ಥಿಗಳು ಮತ್ತೆ ವೇದಿಕೆಯನ್ನು ಹಂಚಿಕೊಂಡಿರುತ್ತಾರೆ. ಇಲ್ಲಿ ನೋಡ್ರಿ, ಹೀರೋದಂತೆ ಕಂಡ್ರು ಒಬ್ಬರು ಚಿಕ್ಕ ಪುಟ್ಟು ಕೋಟ್ ಧರಿಸಿ ಸುಂದರವಾಗಿ ಕಾಣಿಸ್ಕೊಂಡ್ರು. ಈಗ ಊಟದ ಒಂದು ಸಮಯ, ನಾವು ಕೊನೆಗೆ ಅಂದರೆ ಎಲ್ಲರೂ ನಾವು ವಿಡಿಯೋ ಸೆಷನ್ದಲ್ಲಿ ನಾವು ತೊಡಗಿರೋದ್ರಿಂದ, ವಿಡಿಯೋ ಮಾಡಿರೋದ್ರಿಂದ ನಮ್ಮ ಅಶೋಕ್ ವಾತಾತನಿ ಯೂಟ್ಯೂಬ್ ಚಾನಲ್ ತಂಡದವರು ಕೂಡ ನಾವು ಊಟಕ್ಕೆ ಬಂದೆವು. ಆದರೆ ಊಟದ ಕೊನೆಯ ಒಂದು ಕ್ಷಣವನ್ನು ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಸಾವಿರಾರು ಜನರು ಈಗಾಗಲೇ ಊಟವನ್ನು ಮಾಡಿ ಅತಿ ಖುಷಿಯಿಂದ ತಮ್ಮ ಊರುಗಳಿಗೆ, ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಮಳೆ ಸಿಕ್ಕ ಹೋಗಿ ಬಂದ ಆಕೆ ಆರಾಮಿಲ್ಲ, ಆಕೆ ಹೋಗ್ಯಾಳ ಊರಿಗೆ. ನಾಳೆ 2 ದಿವಸ ಬಿಟ್ಟು ಬರ್ತಾಳತ್ತೇನ. ಆಯ್ತು, ಊಟ ಇಲ್ಲ ಏನಿಲ್ಲ ಹರಿಯಂದ ಮನ್ಯಾಗ. ಮದುವೆ ಸಲುವಾಗಿ ಇಲ್ಲಿ ಉಪ್ಪಿಟ್ಟು ಹೊಡಿಬೇಕು ಎಲ್ಲ ಮಾಡ್ಬೇಕಂತ ಬಂಡಿ ಮಳ್ಯಾಗ ಹಾದ್ಯಾಗ ಸಿಕ್ಕಿ ನಾವು. ಆಯ್ತು ಪೌಡರ್ ಬಂಗಾರದು ಹಾಕಿಲ್ಲ ನಮಗೆ. ಇಲ್ಲೇ ಮಾವದಾರ ಇವ್ರಿಗೇಟ ಅವ್ರು ಕೂಡ ರಾಮಣ್ಣ ಮಾಮ ಚಂಟಕಿ ಅವರಿಗೆ ನಾವು ಪ್ರೀತಿಯಿಂದ ನಮಗೆ ಕಾಣಿಕೆಯಾಗಿ ಬಂಗಾರವನ್ನು, ನಮ್ಮ ಅಣ್ಣ ಒಬ್ಬರಿದ್ದರು, ಅವ್ರ ಹಳೆಯಂದರು ನಮ್ಮ ಅಣ್ಣ, ಅವರಿಗೆ ಒಂದು 10 ತೊಲೆ ಮತ್ತು ನನಗೂ ಒಂದು 10 ತೊಲೆ ಬಂಗಾರ ಕಾಣಿಕೆಯಾಗಿ ಕೊಡ್ರಿ ಅಂಥೇಳಿ ನಾವು ಪ್ರೀತಿಯಿಂದ ಕೇಳಿದೆವು. ಅವರ ಈಗೆಲ್ಲ ಇನ್ನು ಮತ್ತೆ ಮುಂದಿನ ಮದುವೆ, ಸದ್ಯಕ್ಕೆ ಹುಡುಗರು ಮದುವೆ ಅದಾವು, ಅವಾಗ ನಾವು ನಿಮಗೆ ಬಂಗಾರ ಒಂದು 10 ಇಲ್ಲ ಬೇಡ ಭಾಳ ಆದ್ರೆ ಒಂದು 5 ತೊಲೆ ರೀ ನಾವು ನಿಮಗೆ ಬಂಗಾರ ಕಾಣಿಕೆಯನ್ನು ಸಲ್ಲಿಸ್ತೀವಿ ಅಂಥೇಳಿ ಹೇಳಿದ್ದಾರೆ, ಭರವಸೆ ಕೊಟ್ಟಾರೆ. ಇರಲಿ, ಬಟ್ಟೆ ಬರೆ ಕೊಟ್ಟು ಬಂಗಾರ ಹಾಕಿದ್ರೆ ನಮಗೂ ಭಾಳ ಖುಷಿ ಆಗ್ತೈತಿ. ಈಗ ನೋಡ್ರಿ, ಮತ್ತೆ ಇಲ್ಲಿ ಮದುವೆಯ ಒಂದು ಅಡುಗೆ ಅಡುಗೆ ಒಂದು ಕುಕಿಂಗ್ ಜಾಗಕ್ಕೆ ನಾವು ಬಂದಿರ್ತೇವೆ. ಇಲ್ಲಿ ಅಡುಗೆ ಮಾಡಿದವರು ಮತ್ತು ಅಡುಗೆ ನೀಡುವವರು ಕಾಣಿಸ್ಕೊಳ್ತಾ ಇದ್ದಾರೆ. ಸನ್ಮಾನ್ಯರಾದ ನಮ್ಮ ಬಳಚಿಯ ಹನುಮಂತ್, ನಮ್ಮ ದ್ರಾಕ್ಷಿ ಬೆಳೆಗಾರರು ಹನುಮಂತ್ ಅವರು ಕಾಣಿಸ್ಕೊಂಡ್ರು, ನಮ್ಮ ಗೆಳೆಯರು. ಈಗ ನಮ್ಮ ಸಂಜು ಮಾಮ ಅದಾರಲ್ಲ, ನಮ್ಮ ಬುರ್ಲಟ್ಟಿಯ ಸನ್ಮಾನ್ಯರಾದ ಸಂಜಯ್ ಮಂಜಪ್ಪ ಎಳ್ಳೂರು ಅವ್ರು ಕಾಣಿಸ್ಕೊಂಡ್ರು. ಈಗ ನಮ್ಮ ಮಿರಜ್ದಿಂದ ಬಂದಿರತಕ್ಕಂಥ ತಾಯಕ್ಕ ಅವರು, ಮಿರಜ್ದಿಂದ ಬಂದಿರತಕ್ಕಂಥ ಶ್ರೀಮತಿ ತಾಯಕ್ಕ ಅವರು ಕಾಣಿಸ್ಕೊಂಡ್ರು. ಮತ್ತು ಈಗ ಮತ್ತೆ ಇಲ್ಲಿ ತಾಯಂದಿರು ಮತ್ತು ನಮ್ಮ ಅಣ್ಣ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಆಶೀರ್ವಾದ ನೀಡಿದರು. ಮತ್ತು ಇಬ್ಬರು ನವ ದಂಪತಿಗಳು ಈಗ ಸನ್ಮಾನ್ಯರಾದ ಮಹೇಶ್ ವಿಠ್ಠಲ್ ಚಂಟಕಿಯವರು ಮತ್ತು ಸೌಭಾಗ್ಯವತಿ ತಾಯಿ ಭವಾನಿ ಮಹೇಶ್ ಚಂಟಕಿಯವರು
ಆಶೀರ್ವಾದ ಪಡೆಯುತ್ತಿದ್ದಾರೆ. ಇವರು ಬಹುಶಃ ಅವರು ಇರ್ಬೋದು. ಈಗ ಬಂದಂಥ ಇವರು ಗುಂಡೇವಾಡಿಯಿಂದ ಬಂದಿರತಕ್ಕಂಥ ತಾಯಿ ಭವಾನಿ ಅವರು ತಮ್ಮ ಒಂದು ಈ ಸುರಿಗೆ ಸಾಮಾನು ಅಂತಾರಲ್ಲ, ಸುರಿಗೆ ಸಾಮಾನದೊಂದಿಗೆ ಅವರು ಬಂದಿರುತ್ತಾರೆ. ಈಗ ಸೌಭಾಗ್ಯವತಿ ತಂಗಿ ಅವರ ಭವಾನಿಯವರ ತಾಯಿ ಶ್ರೀಮತಿ ಸೌಭಾಗ್ಯವತಿ ಶ್ರೀಮತಿ ಕಮಲಾ ಮತ್ತು ಅವರ ಸನ್ಮಾನ್ಯರಾದ ಕಮಲಾ ಯಜಮಾನರಾದ ತಂದೆ ಬಾಬಾಗೌಡ ಪಾಟೀಲ್, ಸೌಭಾಗ್ಯವತಿ ಶ್ರೀಮತಿ ಕಮಲಾ ತಂದೆ ತಾಯಿಗಳು ಮತ್ತು ಅವರ ಭವಾನಿಯವರ ತಂದೆ ತಾಯಿಗಳು ಸನ್ಮಾನ್ಯರಾದ ಸದಾನಂದ ಬಾಬಾಗೌಡ ಅವರು ಕೂಡ ಶುಭ ಪಾಟೀಲ್ ಆಶೀರ್ವಾದವನ್ನು ನೀಡಿದರು. ಜ್ಯೇಷ್ಠ ಸುಪುತ್ರಿ ತಾಯಿ ಭವಾನಿಯವರನ್ನು ಯಜಮಾನರಾದ ಸನ್ಮಾನ್ಯರಾದ ಶ್ರೀ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ವಿಠ್ಠಲ್ ಚಂಡ್ಕಿಯವರು ಈಗ ಅನೇಕ ನಮ್ಮೂರಿನಿಂದ ವಾಹನಗಳ ಮೂಲಕ ಈ ಜನರನ್ನು ಅಂದರೆ ತಮ್ಮ ಬಂಧು ಬಾಂಧವರನ್ನು ತರಲು ನೇಮಿಸಿದ ಅನೇಕ ಒಂದು